ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಈ ಒಂದು ವಿಡಿಯೋದಲ್ಲಿ ನಾವು RRB ಗ್ರೂಪ್ ಡಿ ಎಕ್ಸಾಮ್ ರಿಲೇಟೆಡ್ ಆಗಿರುವಂತಹ ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ ಜೊತೆಗೆ ಚರ್ಚೆ ಮಾಡ್ಲಿಕ್ಕೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ಈಗ ಬಹಳಷ್ಟು ಜನ ಕೇಳ್ತಾ ಇದ್ದೀರಿ ಎಕ್ಸಾಮ್ ಡೇಟ್ ಯಾವಾಗ ಬರುತ್ತೆ 2026 ಅಂತೇಳಿ. ಅದ್ರ ಜೊತೆಗೆ ಈ ಸಲನೂ ಕೂಡ ಎಕ್ಸಾಮ್ ಲೇಟ್ ಆಗುತ್ತಾ ಅಥವಾ ಅಷ್ಟೇ ಆಗಿದೆಯಾ ಏನು ಅನ್ನೋದು ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇರೋದರಿಂದ ಈ ವಿಡಿಯೋವನ್ನು ನಾನು ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ 2025 ರಿಸಲ್ಟ್ ಕೂಡ ಇನ್ನೂ ಬಂದಿಲ್ಲ. ಅದ್ರ ಮೇಲೇನೂ ಕೂಡ ಈಗ ಕೋರ್ಟ್ ಕೇಸ್ ನಡೀತಾ ಇದೆ. ಹಾಗಾಗಿ ಅದ್ರ ಬಗ್ಗೆ ಏನು ಮಾಹಿತಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ 2025 ರಿಸಲ್ಟ್ ಯಾವಾಗ ಬರಬಹುದು, ಆಮೇಲೆ 2026 ಎಕ್ಸಾಮ್ ಡೇಟ್ ಯಾವಾಗಿನವರೆಗೆ ಬರಬಹುದು ಅನ್ನೋದು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡ್ರಿ, ಸ್ಕಿಪ್ ಮಾಡದೆ. ಯೂಸ್ಫುಲ್ ಆಗುತ್ತೆ ನಿಮ್ಗೆ. ಸ್ಟಡಿ ಯಾವ ರೀತಿ ಮಾಡ್ಬೇಕು, ಎಷ್ಟು ಟೈಮ್ ಇದೆ, ಯಾವ ರೀತಿ ಕವರ್ ಮಾಡ್ಕೋಬೇಕು ಎಲ್ಲ ಸಬ್ಜೆಕ್ಟ್ ಅಂತೇಳಿ. ಮತ್ತೆ ಏನಾದ್ರು ಕ್ವೆರೀಸ್ ಗಳಿದ್ರೆ ನೀವು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಲಿಂಕ್ ಗಳಿದಾವೆ. ನಮ್ಮ ಗ್ರೂಪ್ಸ್ ಗಳು, ಟೆಲಿಗ್ರಾಮ್ ಗ್ರೂಪ್ ಇದೆ, ಆಮೇಲೆ ವಾಟ್ಸ್ಆಪ್ ಚಾನೆಲ್ ಇದೆ, ಅಲ್ಲಿ ಕೂಡ ನೀವು ಜಾಯಿನ್ ಆಗಬಹುದು. ಅದ್ರ ಜೊತೆಗೆ ನಿಮ್ಗೆ ಕ್ಲಾಸಸ್ ಗಳು ಬೇಕು ಅಂದ್ರೆ ಕ್ಲಾಸಸ್ ಕೂಡ ಅವೈಲೇಬಲ್ ಇದಾವೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಇಲ್ಲಿ ನೋಡ್ರಿ, RRB ಗ್ರೂಪ್ ಡಿ ಎಕ್ಸಾಮ್ಗೆ ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಅವೈಲೇಬಲ್ ಇದೆ. ಈ ಕೋರ್ಸ್ ನಿಮ್ಗೆ ಕನ್ನಡ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ನಿಮ್ಗ GK, ಮ್ಯಾಥ್ಸ್, ರೀಸನಿಂಗ್ ಆಮೇಲೆ ಸೈನ್ಸ್ ಈ 4 ಸಬ್ಜೆಕ್ಟ್ ಅದ ರೆಕಾರ್ಡೆಡ್ ಕ್ಲಾಸಸ್ ಗಳು ನಿಮ್ಗೆ ಸಿಗ್ತಾವು ಈ ಒಂದು ಕಂಪ್ಲೀಟ್ ಬ್ಯಾಚ್ ದಲ್ಲಿ. ಇದಕ್ಕಿಂತ ಮುಂಚೆ ನಾವು ಎಲ್ಲ ಕ್ಲಾಸಸ್ ಗಳನ್ನ ಯೂಟ್ಯೂಬ್ ದಲ್ಲಿ ಲಾಕ್ ಮಾಡಿ ಆ ಕ್ಲಾಸಸ್ ಗಳನ್ನ ಕೊಡ್ತಾ ಇದ್ವಿ. ಬಟ್ ಈಗ ನಾವು ಎಲ್ಲಾ ಕ್ಲಾಸಸ್ ಗಳನ್ನ ಟೆಲಿಗ್ರಾಮ್ ಗ್ರೂಪ್ ದಲ್ಲಿನ ಕೊಡಾಕತ್ತೀವಿ. ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ನೀವು ನಿಮ್ಗ ಈ ಕ್ಲಾಸಸ್ ಗಳನ್ನ ಪೇಡ್ ಮಾಡಿ, ನೀವು ಫೀಸ್ ಅನ್ನ ಪೇಡ್ ಮಾಡಿ ತಗೊಂಡ್ರಿ ಅಂತಂದ್ರ ನಿಮ್ಗ ಆ ಗ್ರೂಪ್ ದಲ್ಲಿ, ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಸಪರೇಟ್ ಆಗಿರುವಂತಹ ಒಂದು ಗ್ರೂಪ್ ಇದೆ. ಆ ಗ್ರೂಪ್ ದಲ್ಲಿ ಏನ್ ಮಾಡ್ತೇವೆ, ನಾವು ನಿಮ್ಗೆ ಜಾಯಿನ್ ಮಾಡ್ಕೋತೀವಿ. ಆ ಗ್ರೂಪ್ ನು ಕೂಡ ನಿಮ್ಗೆ ಆಮೇಲೆ ತೋರಿಸ್ತೇನೆ ನಾನು ಈ ವಿಡಿಯೋದ ಎಂಡಿಗೆ. ಯಾವ ಕ್ಲಾಸಸ್ ಗಳು ಏನೇನಿದಾವ ಅಂತೇಳಿ. ಆಮೇಲೆ ಅದ್ರ ಜೊತೆಗೆ ಏನು ಅಂತಂದ್ರೆ ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ನಿಮ್ಗೆ ಆಕ್ಚುಲಿ 1500 ಇದೆ, ಬಟ್ ನಿಮಗೆ 999 ರುಪೀಸ್ ಅಲ್ಲಿ ಇದು ಸಿಗ್ತಾ ಇದೆ. ಹಾಗಾಗಿ ಬೇಗನೆ ಏನ್ ಮಾಡಬಹುದು, ನೀವು ಈ ಕ್ಲಾಸಸ್ ಅನ್ನ ತಗೋಬಹುದು. ಈ ಕ್ಲಾಸಸ್ ದಿಂದ ನೀವು ಮ್ಯಾಕ್ಸಿಮಮ್ ಏನು ಅಂತಂದ್ರೆ 85 ವರೆಗೆ ನೀವು ಸ್ಕೋರ್ ಅನ್ನ ಮಾಡಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ 8861927838 ನಂಬರ್ಗೆ. ಎಲ್ಲಾ ಕ್ಲಾಸಸ್ ಅದಾವು, ಸೀರಿಯಲ್ ವೈಸ್ ಎಲ್ಲಾ ಕ್ಲಾಸಸ್ ಸಿಗ್ತಾವು. RRB ಗ್ರೂಪ್ ಡಿ ಎಕ್ಸಾಮ್ಗೆ ಮನೆಯಲ್ಲಿ ಕೂತು ಸ್ಟಡಿ ಮಾಡುವಂತಹ ಎಲ್ಲ ಅಭ್ಯರ್ಥಿಗಳಿಗೆ. ಇದರಲ್ಲಿ ನಿಮ್ಗೆ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್ 10 ಫ್ರೀ ಆಗಿ ತಗೋತಾ ಇದ್ದೇವೆ. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ಸ್ ಎಲ್ಲ ಕ್ವಶನ್ ಪೇಪರ್, ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಎಲ್ಲಾನು ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಈಗ 2026 ಎಕ್ಸಾಮ್ 2026 ಎಕ್ಸಾಮ್ ಯಾವಾಗ ಆಗ್ಬಹುದು ಅಂತ ಹೇಳಿ. ಇದಕ್ಕಿಂತ ಹಿಂದೆ ಒಂದು ವಿಡಿಯೋ ಕೂಡ ನಾನು ಮಾಡಿದ್ದೆ, ಅದರಲ್ಲಿ ಹೇಳಿದ್ದೆ ನಾನು ನಿಮ್ಗ. ಈ ಎಕ್ಸಾಮ್ ಇರುವಂತದ್ದು ನಿಮ್ದು ಯಾವಾಗ ಬರುತ್ತೆ ಇನ್ನೂ ಕನ್ಫರ್ಮ್ ಆಗಿ ಯಾವುದೇ ಡೇಟ್ ಅಫಿಷಿಯಲಿ ಬಂದಿಲ್ಲ. ಆದ್ರೂ ಕೂಡ ನಿಮ್ಗೆ ಒಂದು ಹೇಳ್ಬೇಕು ಅಂತಂದ್ರೆ ಮೇ ಎಂಡ್ ದಲ್ಲಿ ಅಥವಾ ಜೂನ್ ಫಸ್ಟ್ ವೀಕ್ ಅಥವಾ ಜೂನ್ ತಿಂಗಳದೊಳಗನೆ ಏನಾಗ್ತಾವ ಅಂತಂದ್ರೆ ಎಕ್ಸಾಮ್ಸ್ ಗಳು ನಿಮ್ಗೆ ಸ್ಟಾರ್ಟ್ ಆಗ್ತವೆ. ಅಂದ್ರೆ ನಿಮ್ಮ ಹತ್ರ ಇರುವಂತಹ ಈಗ ಟೈಮ್ ಎಷ್ಟಿದೆ ಅಂತಂದ್ರ ಈ ಏಪ್ರಿಲ್ 30 ಡೇಸ್ ಗಳು ನಿಮ್ಗೆ ಸಿಗ್ತಾವು. ಮೇ ಒಂದು 31 ಡೇಸ್ ಗಳು. ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 60ರಿಂದ 70 ದಿನಗಳು ನಿಮ್ಗೆ ಸಿಗ್ತಾವು ಈ ಎಕ್ಸಾಮ್ಗೆ ಏನ್ ಮಾಡ್ಲಿಕ್ಕೆ, ಸ್ಟಡಿ ಮಾಡ್ಲಿಕ್ಕೆ. ಇದು ಬಹಳ ಇನ್ನು ಬಹಳಷ್ಟು ದಿವಸಗಳು ಇದಾವೆ ನಿಮ್ಮ ಹತ್ರ. 60ರಿಂದ 70 ದಿವಸಗಳು ಇದಾವೆ. ಇಷ್ಟರಲ್ಲಿ ನೀವು ಎಲ್ಲಾ ಕ್ಲಾಸಸ್ ಗಳನ್ನ, ಎಲ್ಲಾ ಸಿಲೆಬಸ್ ಅನ್ನ ನೀವು ಕಂಪ್ಲೀಟ್ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ ನೀವು ಓದ್ಬೇಕಾಗಿರುವಂತದ್ದು GK ಮತ್ತು ಕರೆಂಟ್ ಅಫೇರ್ಸ್ ಓದ್ಬೇಕಾಗಿರ್ತೈತಿ. ಕರೆಂಟ್ ಅಫೇರ್ಸ್ ಎಷ್ಟು ಓದ್ಬೇಕು, 1 ಇಯರ್ ಕರೆಂಟ್ ಅಫೇರ್ಸ್ ಅನ್ನ ಓದ್ಲೇಬೇಕಾಗುತ್ತೆ. ಎಲ್ಲಿಂದ ಓದ್ಬೇಕು ಅಂತಂದ್ರ ಜೂನ್ 2025ರಿಂದ ನೀವು ಕರೆಂಟ್ ಅಫೇರ್ಸ್ ಅನ್ನ ಓದ್ರಿ. ಆಮೇಲೆ GK ದೊಳಗೆ ಸ್ಟ್ಯಾಟಿಕ್ GK ಒಂದ್ ಸ್ವಲ್ಪ ನೋಡ್ಕೊಡ್ರಿ ಸಾಕು. ಆಮೇಲೆ ಉಳಿದಿರುವಂತಹ ಸಬ್ಜೆಕ್ಟ್ ಗಳು ಟೈಮ್ ಇತ್ತು ಅಂತಂದ್ರೆ ನೀವು ಕವರ್ ಮಾಡ್ಕೊಡ್ರಿ, ಇಲ್ಲ ಅಂತಂದ್ರೆ ಅದನ್ನ ಬಿಡ್ರಿ. ಇದಾದ್ಮೇಲೆ ನೆಕ್ಸ್ಟ್ ಮೇನ್ ಫೋಕಸ್ ನೀವು ಮಾಡ್ಬೇಕಾಗಿರುವಂತದ್ದು ಯಾವ್ದಕ್ಕಂತಂದ್ರ ಮ್ಯಾಥ್ಸ್ ಮಾಡ್ಬೇಕಾಗಿರ್ತೈತಿ. ಇದಾದ್ಮೇಲೆ ನೆಕ್ಸ್ಟ್ ರೀಸನಿಂಗ್ ದಲ್ಲಿ 30 ಕ್ವಶನ್ಸ್ ಗಳು ಬರೋದ್ರಿಂದ ಎಲ್ಲಾ ಟಾಪಿಕ್ ಗಳನ್ನ ಒಂದ್ಸಲ ಸರಿಯಾಗಿ ನೋಡ್ಕೊಡ್ರಿ. ಎಲ್ಲಾ ಕ್ಲಾಸಸ್ ಗಳನ್ನ, ಎಲ್ಲಾ
ಟಾಪಿಕ್ಸ್ ಗಳನ್ನ ಒಂದ್ಸಲ ನೋಡ್ಕೊಳ್ಳೇಬೇಕು. ಈಸಿ ಇರ್ತೈತಿ. 30ರಲ್ಲಿ ನೀವು 28ರವರೆಗೆ ಮಾಡಬಹುದು. ಇದಾದ್ಮೇಲೆ ಮುಖ್ಯವಾಗಿ ಇನ್ನೊಂದು ಸಬ್ಜೆಕ್ಟ್ ಯಾವ್ದು ಬರ್ತೈತಿ ಅಂತಂದ್ರ ಸೈನ್ಸ್ ಬರ್ತೈತಿ, ವಿಜ್ಞಾನ. ಸೊ ಇದರಲ್ಲಿ ಮುಖ್ಯವಾಗಿ ಮ್ಯಾಥ್ಸ್ ಮತ್ತು ಸೈನ್ಸ್ ಗೆ ಬಹಳಷ್ಟು ಮಹತ್ವ ಕೊಡ್ಬೇಕಾಗುತ್ತೆ ಈ ಒಂದು ಗ್ರೂಪ್ ಡಿ ಎಕ್ಸಾಮ್ಗೆ ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ. ಓಕೆ, ಮ್ಯಾಥ್ಸ್ ದಲ್ಲಿ ನೋಡ್ರಿ, ಇದರಲ್ಲಿ 25 ಕ್ವಶನ್, ಇದರಲ್ಲಿ 25 ಕ್ವಶನ್ಸ್ ಗಳು ಇರ್ತವೆ. ಸೊ ಹಾಗಾಗಿ ಇವ ಎರಡು ಸಬ್ಜೆಕ್ಟ್ ಗಳು ಕೂಡಿ 50 ಕ್ವಶನ್ಸ್ ಗಳು 50 ಮಾರ್ಕ್ಸ್ ಗೆ ಬರೋದ್ರಿಂದ ಸೈನ್ಸ್ ದಲ್ಲಿ ನೀವು ಮಿನಿಮಮ್ 25ರಲ್ಲಿ 22ರವರೆಗೆ ತಗೊಳ್ಳೇಬೇಕು. ಇದರಲ್ಲಿ ಮ್ಯಾಥ್ಸ್ ದಲ್ಲಿ 20ರವರೆಗೆ ತಗೊಳ್ಳೇಬೇಕು. ಅಂತಂದ್ರೆ ಒಂದು 18ರಿಂದ 20 ಟಾಪಿಕ್ಸ್ ಗಳನ್ನ ಇದರಲ್ಲಿ ಮಾಡ್ಬೇಕು. ಸೈನ್ಸ್ ಎಲ್ಲಾನು ಓದ್ಬೇಕಾಗ್ತತಿ, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮೂರುಗಳನ್ನ ಓದ್ಲೇಬೇಕಾಗ್ತತಿ. ಆಮೇಲೆ ಎಲ್ಲಾನು ಫಿಸಿಕ್ಸ್ ದಲ್ಲಿ ಎಲ್ಲ ಕ್ಯಾಲ್ಕುಲೇಟ್ ಗಳು ಇರ್ತಾವೆ. ಆಮೇಲೆ ಬಯಾಲಜಿನೂ ಕೂಡ ಈಸಿ ಇರ್ತೈತಿ, ಆಮೇಲೆ ಕೆಮಿಸ್ಟ್ರಿ ಕೂಡ ಈಸಿ ಇರ್ತೈತಿ. ಬಹಳ ಈಸಿಯಾಗಿ ನೀವು ಇದನ್ನ ಕ್ಲಿಯರ್ ಮಾಡ್ಕೋಬಹುದಾಗಿದೆ. ಸೊ ಮುಖ್ಯವಾಗಿ ಫೋಕಸ್ ಈ ಜಿಕೆ ಮತ್ತು ರೀಸನಿಂಗ್ ಅನ್ನ ಬಿಟ್ಟು, ರೀಸನಿಂಗ್ ಯಾವಾಗ ಓದ್ಬೇಕು, ಲಾಸ್ಟ್ ಇನ್ನ 1 ತಿಂಗಳು ಐತೆ ಅಂತಂದ್ರೆ ಡೈಲಿ ಒಂದೊಂದು ಟಾಪಿಕ್ ಅನ್ನ ಕವರ್ ಮಾಡ್ಕೊಡ್ರಿ, ರೀಸನಿಂಗ್ ಆಗ್ತೈತಿ. ಬಟ್ ಮ್ಯಾಥ್ಸ್ ಮತ್ತು ಸೈನ್ಸ್ ಏನಿದೆ ಈಗಲಿಂದೆಲ್ಲ ನೀವು ಸ್ಟಡಿಯನ್ನ ನಿಮ್ದು ಸ್ಟಾರ್ಟ್ ಮಾಡ್ರಿ. ಸೊ ಈಗಲಿಂದೆಲ್ಲ ಸ್ಟಡಿ ಮಾಡೋದಕ್ಕೋಸ್ಕರನೇ ನಾವು ನಿಮ್ಗೆ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಕೊಡಾಕತ್ತೇವೆ. ಎಷ್ಟು ಬೇಕಾದಷ್ಟು ಗಂಟೆ ವರೆಗೆ ನೀವು ಕ್ಲಾಸಸ್ ಗಳನ್ನ ನೋಡಬಹುದು. ಇದರಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ ಅದ್ದು ಉಳಿದಿದ್ದು ಕ್ಲಾಸಸ್ ಗಳು ಕೂಡ ಇರ್ತವೆ. ಜಿಕೆ ಮತ್ತು ರೀಸನಿಂಗ್ ಓನ್ಲಿ 999 rupees ಅಲ್ಲಿ ಸಿಗಾಕತ್ತೈತಿ. ಇಷ್ಟು ಕಡಿಮೆ ಫೀಸ್ ಅಲ್ಲಿ ನಿಮ್ಗೆ ಎಲ್ಲೂ ಕೂಡ ಕ್ಲಾಸಸ್ ಗಳು ಸಿಗಂಗಿಲ್ಲ. ಸೊ ಬೇಗನೆ ನೀವು ಏನ್ ಮಾಡ್ರಿ, ಕ್ಲಾಸಸ್ ಗಳಿಗೆ ಜಾಯ್ನ್ ಆಗ್ರಿ. ಸೊ ಕ್ಲಾಸಸ್ ಗಳನ್ನ ತೋರಿಸ್ತೇನೆ ನಾನು ನಿಮ್ಗೆ ಈಗಾಗಲೇ. ಸೊ ಇದು ಎಲ್ಲ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೋತೇನೆ. ಸೊ ಈ ಕ್ಲಾಸಸ್ ಗಳಿಗೆ ಜಾಯ್ನ್ ಆಗ್ಬೇಕು ಅಂತಂದ್ರೆ ಹೇಗ್ ಜಾಯ್ನ್ ಆಗ್ಬೇಕು ಅಂತಂದ್ರ, ಇದೇನ್ ನಮ್ಮ ವಾಟ್ಸ್ಆಪ್ ನಂಬರ್ ಇದೆ 8861927838 ನಂಬರ್. ಈ ನಂಬರ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡ್ಬೇಕು. ಏನಂತ ಮೆಸೇಜ್ ಮಾಡ್ಬೇಕು, ಗ್ರೂಪ್ ಡಿ 2026 ಅಂತ ಮೆಸೇಜ್ ಮಾಡಿದ್ರ ಅಂತಂದ್ರೆ ನಾವು ನಿಮ್ಗೆ ಏನ್ ಮಾಡ್ತೇವಿ, ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ಆ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರ ಅಂತಂದ್ರ ನಾವು ನಿಮ್ಗ ಎಲ್ಲಾ ಕ್ಲಾಸಸ್ ಇರುವಂತಹ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಮಾಡ್ತೇವಿ. ಸೊ ಆ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ನಾವು ಜಾಯಿನ್ ಮಾಡಿದ್ಮೇಲೆ ಮಾತ್ರ ನೀವು ಅದರಲ್ಲಿ ಎಂಟರ್ ಆಗಬಹುದು. ಆಮೇಲೆ ವ್ಯಾಲಿಡಿಟಿ 6 ಮಂತ್ ವರೆಗೆ ಇರ್ತೈತಿ, 6 ತಿಂಗಳವರೆಗೆ ನೀವು ಅದರಲ್ಲಿ ಬಹಳಷ್ಟು ಕ್ಲಾಸಸ್ ಇದಾವೆ. ಓನ್ಲಿ ನಿಮ್ಗ ಜಿಕೆ, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಅಷ್ಟ ಅಲ್ಲ, ಇಂಗ್ಲಿಷ್ ಕ್ಲಾಸಸ್ ಗಳು ಕೂಡ ಇದಾವೆ. ಬೇರೆ ಬೇರೆ ಯಾವುದೇ ಕೋರ್ಸ್ ಗೆ ಸಂಬಂಧ ಇರುವಂತಹ ಕ್ಲಾಸಸ್ ಗಳಿದ್ರೆ ಅವುಗಳನ್ನು ಕೂಡ ನಾವು ಅಲ್ಲೇ ಆಡ್ ಮಾಡ್ತಿರ್ತೇವೆ. ಹೌದಾ, ಈ ಇಂಗ್ಲಿಷ್ ಇದರಲ್ಲಿ ಬರಂಗಿಲ್ಲ, ಬಟ್ GD ಎಕ್ಸಾಮ್, MTS, CHSL, CGL ಆ ಎಕ್ಸಾಮ್ಸ್ ಗಳಿಗೆ ಬೇಕಾಗ್ತೈತಿ. ಅದು ಕೂಡ ನಿಮ್ಗ ಈ ಒಂದು ಟೆಲಿಗ್ರಾಮ್ ಗ್ರೂಪ್ ದೊಳಗನ ಸಿಗ್ತೈತಿ. ಹೌದಾ, ಎಲ್ಲಾ ಕ್ಲಾಸಸ್ ಗಳು ಸಿಗ್ತಾವು. ಸೊ ಹಾಗಾಗಿ ನೀವು ಏನ್ ಮಾಡಬಹುದು, ಅಲ್ಲಿ ಜಾಯಿನ್ ಆಗಬಹುದು. ಓಕೆನಾ. ಈಗ ಮತ್ತೆ ಇದು ಗೊತ್ತಾಯ್ತು 2026ರ ಎಕ್ಸಾಮ್ ಯಾವಾಗಿನವರೆಗೆ ಆಗಬಹುದು. ಜೂನ್ ಫಸ್ಟ್ ವೀಕ್ ದಲ್ಲಿ ನಿಮ್ದು ನಡಿಬಹುದು. 60ರಿಂದ 70 ದಿವಸ ಐತಿ, ಇನ್ನೂ ಟೈಮ್ ಐತಿ. ಈಗಲಿಂದಲೇ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ, ಇನ್ನೊಂದೇನು 2025ರ ರಿಸಲ್ಟ್ ಇರುವಂತದ್ದು ಸ್ಟೇ ಆಗಿದೆ ಅಂತೇಳಿ. 2025ರ ರಿಸಲ್ಟ್ ಇರುವಂತದ್ದು ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಕೋರ್ಟ್ಗೆ ಕೇಸ್ ಹಾಕಲಾಗಿದೆ. ಇದು ತೆಲಂಗಾಣದ ವಿದ್ಯಾರ್ಥಿಗಳು ಏನ್ ಮಾಡ್ಯಾರ, ಅಭ್ಯರ್ಥಿಗಳು ಕೇಸ್ ಹಾಕ್ಯಾರೆ ಕೋರ್ಟ್ಗೆ. ರಿಸಲ್ಟ್ ಅನ್ನ ಹೆಲ್ಡ್ ಮಾಡಿದ್ದಾರೆ, ಅದನ್ನ ತಡೆ ಹಿಡಿಯಲಾಗಿದೆ. ಹೌದಾ, 2025 ಯಾಕಂತಂದ್ರ ಅಪ್ರೆಂಟಿಸ್ಶಿಪ್ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಅಲ್ಲಿ ಏನೋ ಮಾರ್ಕ್ಸ್ ಗಳು ಕೊಡ್ತಾ ಇಲ್ಲ ರಿಸಲ್ಟ್ ದಲ್ಲಿ, ಫೈನಲ್ ರಿಸಲ್ಟ್ ದಲ್ಲಿ ಅಂತೇಳಿ ಅವ್ರೇನೋ ಅದನ್ನ ಸ್ಟೇ ಮಾಡಿದ್ದಾರೆ. ಸೊ ಆದ್ರೂ ಕೂಡ ಬಹಳ ಬೇಗನೆ ನಿಮ್ಮ ರಿಸಲ್ಟ್ ನೋಡ್ಲಿಕ್ಕೆ ಸಿಗ್ತೈತಿ. ಸೊ 2025ರ ಒಂದು ರಿಸಲ್ಟ್ ಇರುವಂತದ್ದು, 2025ರ ರಿಸಲ್ಟ್ ಕೋರ್ಟ್ಗಂತೂ ಹೋಗೈತಿ, ಬಟ್ ರಿಸಲ್ಟ್ ಇರುವಂತದ್ದು ನಿಮ್ದು ಏಪ್ರಿಲ್ 3rd ವೀಕ್ ದಲ್ಲಿ ಬರುವಂತಹ ಸಾಧ್ಯತೆ ಐತಿ. ಎಷ್ಟನೇ ವೀಕ್ ದಲ್ಲಿ? ಏಪ್ರಿಲ್, ಇದ ತಿಂಗಳ 3ನೇ ವಾರದಲ್ಲಿ ಬರುವಂತ ಸಾಧ್ಯತೆ ಐತಿ. ವೇಟ್ ಮಾಡ್ರಿ. ಬಂದ ತಕ್ಷಣ ನಾವು ಟೆಲಿಗ್ರಾಮ್, ನಮ್ದು ಏನ್ ಪಬ್ಲಿಕ್ ಇರುವಂತಹ ಟೆಲಿಗ್ರಾಮ್ ಗ್ರೂಪ್ ಐತಿ, ಅದರಲ್ಲಿ ಶೇರ್ ಮಾಡ್ತೇವಿ. ವಾಟ್ಸ್ಆಪ್ ಚಾನೆಲ್ ಇದೆ, ಅದರಲ್ಲಿ ಶೇರ್ ಮಾಡ್ತೇವಿ. ಆ ಎಲ್ಲವುಗಳ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ಸಿಗ್ತೈತಿ. ಅಲ್ಲಿ ಹೋಗಿ ನೀವು ಜಾಯಿನ್ ಆಗ್ರಿ, ಟೆಲಿಗ್ರಾಮ್ ಗ್ರೂಪ್ಗೂ ಜಾಯಿನ್ ಆಗ್ರಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಇದ್ರೆ ಅವ್ರಿಗೂ ಕೂಡ ಜಾಯಿನ್ ಮಾಡಿಸ್ರಿ. ಆಮೇಲೆ ವಾಟ್ಸ್ಆಪ್ ಚಾನೆಲ್ ಕೂಡ ಐತಿ, ಅಲ್ಲಿಯೂ ಕೂಡ ಅಪ್ಡೇಟ್ಗಳು ನಿಮ್ಗೆ ಸಿಗ್ತಿರ್ತಾವ, ಅಲ್ಲಿಯೂ ಕೂಡ ನೀವು ಜಾಯಿನ್ ಆಗಬಹುದು. ಓಕೆ, ರಿಸಲ್ಟ್ ಇರುವಂತದ್ದು ಏಪ್ರಿಲ್ 3rd ವೀಕ್ ದಲ್ಲಿ, ಎಕ್ಸಾಮ್ ಇರುವಂತದ್ದು ಜೂನ್ ದಲ್ಲಿ. ಇಷ್ಟು ಟೈಮ್ ಐತಿ, ಇಷ್ಟು ಕವರ್ ಮಾಡ್ಕೋಬೇಕು. ಓಕೆ, ಇವೆಲ್ಲಾ ಕ್ಲಾಸಸ್ಗಳು ನಿಮ್ಗೆ ಅವೈಲೇಬಲ್ ಇದಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ, ಪೇಡ್ ಗ್ರೂಪ್ ದಲ್ಲಿ. ಸೊ ಅದರ ಫೀಸ್ ಓನ್ಲಿ 999 rupees ಇದೆ. ಬೇಗನೆ ನೀವು ಗ್ರೂಪ್ ಡಿ 2026 ಅಂತ ಹೇಳಿ ಮೆಸೇಜ್ ಮಾಡಿದ ತಕ್ಷಣ ಸ್ಕ್ಯಾನರ್ ಕಳಿಸ್ತೇವಿ. ಫೀಸ್ ಪೇಡ್ ಆದ್ಮೇಲೆ ಸ್ಕ್ರೀನ್ ಶಾಟ್ ಕಳಿಸಿ ನಿಮ್ಗ ಆಡ್ ಮಾಡ್ತೇವೆ. ಎಲ್ಲಾ ಕ್ಲಾಸಸ್ಗಳು ಅಲ್ಲಿ ನಿಮ್ಗ ಲಭ್ಯ ಆಗ್ತವೆ. ಓಕೆ, ಸೊ ಈಗ ಇಲ್ಲಿ ನಾನು ಏನು ಅಂತಂದ್ರೆ,
ಈಗ ಇಲ್ಲಿ ಒಂದು ನಿಮ್ಗ ಏನ್ ತೋರಿಸ್ತೇನೆ ಅಂತಂದ್ರೆ ಟೆಲಿಗ್ರಾಮ್ ಆಕ್ಚುಲಿ ಇದು ಸ್ಟಾರ್ಟ್ ಇಲ್ಲ ಟೆಲಿಗ್ರಾಮ್. ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೇನೆ, ಇದರಲ್ಲಿ ಸ್ಟಾರ್ಟ್ ಇಲ್ಲ ಅದು. ಓಕೆ, ಮತ್ತೆ ಯಾವ್ದಾದ್ರು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋ ಮತ್ತೆ ಮಾಡ್ತೇನಲ್ಲ ಆ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೇನೆ. ಸೊ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ನಮ್ಮ ಎಲ್ಲಾ ಕ್ಲಾಸಸ್ ಗಳು ಅವೈಲೇಬಲ್ ಇದಾವೆ. ಈಗಾಗಲೇ ಬಹಳಷ್ಟು ಜನ ಜಾಯಿನ್ ಆಗ್ಯಾರಿ. ಸೊ ಯಾರೆಲ್ಲ ಜಾಯಿನ್ ಆಗ್ಯಾರಿ ಅವ್ರು ಒಂದ್ಸಲ ಮೆಸೇಜ್ ಮಾಡ್ರಿ. ಸೊ ನಾನು ಜಾಯಿನ್ ಆಗೇನಿ ಅಂತೇಳಿ. ಸೊ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಒಂದು ಭರವಸೆ ಬರ್ತೈತೆ, ಹೌದಪ್ಪ ಫೇಕ್ ಇಲ್ಲ, ನಿಜವಾಗ್ಲೂ ಕ್ಲಾಸಸ್ ಗಳು ಇದಾವು ಅಂತೇಳಿ. ಮತ್ ಕ್ಲಾಸಸ್ ಗಳು ಹೆಂಗ್ ಇದಾವ ಅನ್ನೋದನ್ನು ಕೂಡ ಕಮೆಂಟ್ ಮಾಡ್ರಿ. ಹೌದಾ, ಈ ವಿಡಿಯೋದ ಕೆಳಗಡೆನೆ ಕಮೆಂಟ್ ಮಾಡ್ರಿ ಹೆಂಗ್ ಇದಾವ ಕ್ಲಾಸಸ್ ಅಂತೇಳಿ. ನಿಮ್ಗೆ ಚಲೋ ಅನ್ಸಿದ್ರೆ ಚಲೋ ಅಂತ ಹೇಳಿ ಮಾಡ್ರಿ, ಕೆಲವೊಬ್ರಿಗೆ ಸರಿ ಅನಿಸ್ಲಿಲ್ಲ ಸರಿ ಇಲ್ಲ ಅಂತ ಹೇಳಿ ಮಾಡ್ರಿ, ಏನಾರ ಮಾಡ್ರಿ, ಒಟ್ಟು ಕಮೆಂಟ್ ಮಾಡ್ರಿ. ಸೊ ಎಲ್ಲಾ ವಿದ್ಯಾರ್ಥಿಗಳಿಗೆ ಏನಾಗ್ಲಿ ಇದ್ರ ಬಗ್ಗೆ ಮಾಹಿತಿ ಮುಟ್ಲಿ ಅಂತೇಳಿ. ಮತ್ತೆ ಈ ವಿಡಿಯೋ ನೋಡಿರುವಂತಹ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಗಳಿಗೆ ತಿಳಿಸ್ರಿ, ಎಕ್ಸಾಮ್ ಯಾವಾಗಿದೆ, ರಿಸಲ್ಟ್ ಯಾವಾಗ ಬರ್ಬಹುದು. ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್, ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ರಿ, ಜಾಯ್ನ್ ಮಾಡಿಸ್ರಿ. ಕ್ಲಾಸಸ್ ಬೇಕು ಅಂತಂದ್ರೆ ಕ್ಲಾಸಸ್ಗಳಿಗೂ ಕೂಡ ಬೇಗನೆ ಜಾಯ್ನ್ ಆಗ್ರಿ. ಈಗಲಿಂದಲೇ ಸ್ಟಡಿಯನ್ನ ನಡೆಸ್ರಿ. ಬಹಳ ಕ್ಲಿಯರ್ ಆಗಿ ಬಹಳ ಒಳ್ಳೆ ರೀತಿಯಿಂದ ಕ್ಲಾಸಸ್ಗಳು ಬೇಸಿಕ್ ದಿಂದ ಎಲ್ಲ ಕ್ಲಾಸಸ್ಗಳು ನಿಮ್ಗೆ ಅವೈಲೇಬಲ್ ಇದಾವೆ. ಎಲ್ಲಾ ಕ್ಲಾಸಸ್ಗಳು ನೋಡಿದ್ಮೇಲೆ ನಿಮ್ಗೆ ಅನಿಸ್ತೈತಿ, ಹೌದಪ್ಪ ಏನೋ ನಾವು ಓದೇವಿ, ಏನೋ ನಮ್ಗೆ ನಾಲೆಜ್ ಬಂದಿದೆ ಅಂತ ಹೇಳಿ ಅನ್ನಿಸ್ತೈತಿ ನಿಮ್ಗ. ಬಹಳ ಏನು ಆ ಪೂರ್ತಿ ಎಂಡ್ಗೆ ಇರುವಂತಹ ವಿದ್ಯಾರ್ಥಿಯನ್ನ ನೋಡ್ಕೊಂಡನ ಕ್ಲಾಸಸ್ ಮಾಡೀವಿ. ನನಗೇನು ಬರಂಗಿಲ್ಲ ಅಂತಹ ವಿದ್ಯಾರ್ಥಿಗಳನ್ನ ನೋಡ್ಕೊಂಡನ ನಾವು ಏನ್ ಮಾಡಿವಿ ಕ್ಲಾಸಸ್ ಮಾಡಿವಿ. ಅಂದ್ರೆ ಎಲ್ಲರಿಗೂ ಅರ್ಥ ಆಗ್ಬೇಕು, ಎಲ್ಲರಿಗೂ ತಿಳಿಬೇಕು ಅಂತೇಳಿ ಆ ದೃಷ್ಟಿಯಿಂದ. ಓಕೆ, ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು. ಜೈ